ನಮಸ್ಕಾರ. ನಾನು ರಘು ನಿಡುವಳ್ಳಿ, ಸಿನಿಮಾ ಸಂಭಾಷಣೆಕಾರ. ಈಗ ತಾನೇ ವಾಂತಿ ಅಂತ ಒಂದು ಶಾರ್ಟ್ ಫಿಲ್ಮ್ದು ಟ್ರೇಲರ್ ನೋಡಿದೆ. NC ಮಹೇಶ್ ಅವರು ಡೈರೆಕ್ಟ್ ಮಾಡಿದ್ದಾರೆ, ನಾಟಕಕಾರರಾದಂಥ ಮಹೇಶ್ ಅವರು. ಮತ್ತು ನಮ್ಮ ಸ್ನೇಹಿತರಾದ ಜಗದೀಶ್ ಮಂಜಣ್ಣ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಟ್ರೇಲರ್ ನೋಡ್ತಿದ್ದಷ್ಟೇ ಒಂಥರ ಇಂಟ್ರೆಸ್ಟಿಂಗ್ ಅನ್ಸೋಕ್ಕೆ ಶುರುವಾಯಿತು. ಏನಕ್ಕೆ ಅಂದರೆ, ಈಗೇನು ನನ್ನ ಬೈಟ್ ಶೂಟ್ ಮಾಡ್ತಿದ್ದಾರೆ, ಆಗ ಫ್ಯಾನ್ ಆಫ್ ಮಾಡೋಕ್ಕೆ ಹೇಳಿದ್ರು. ಈ ಫ್ಯಾನ್ ಅನ್ನೋದು ನನಗೆ ಎಷ್ಟು ಟ್ಯೂನ್ ಆಗಿಬಿಟ್ಟಿದೆ ಮೈಂಡಲ್ಲಿ ಅಂತಂದರೆ, ಮಳೆ ಬರಲಿ, ಬಿಸಿಲಿರಲಿ, ಇನ್ನೊಂದಿರಲಿ, ನನಗೆ ಆ ಫ್ಯಾನ್ ಸೌಂಡ್ ಮುಖ್ಯ. ಅದು ನನಗೆ ಗಾಳಿಗಿಂತ ಹೆಚ್ಚಾಗಿ ಆ ಸೌಂಡ್ ಕೇಳಿದ್ರೇ ನನಗೆ ಬರೆಯೋಕ್ಕಾಗೋದು, ಆ ಥರ ಆಗಿಬಿಟ್ಟಿದೆ. ಸೊ ಈ ಒಂದು ಶಾರ್ಟ್ ಫಿಲ್ಮಲ್ಲಿ ವಾಂತಿ ಅನ್ನೋದು ಆ ಥರದ್ದು ಒಂದು ರೂಪಕವಾಗಿ ಏನಾರೋ ನನಗೆ ಕಾಣಿಸ್ತಾ ಇದೆ. ಅಂದರೆ ಒಂದು ಎಜುಕೇಷನ್ ಸಿಸ್ಟಮ್ನ ಏನೋ ಒಂದು ಭ್ರಷ್ಟತೆಯನ್ನು ವಿಡಂಬನಾತ್ಮಕವಾಗಿ ಹೇಳೋದಕ್ಕೆ ಟ್ರೈ ಮಾಡಿದ್ದಾರೆ ಅನ್ನೋ ಥರದ್ದೊಂದು ನನಗೆ ಕಾಣಿಸ್ತಾ ಇದೆ. ಎಲ್ಲರೂ ಒಟ್ಟಾರೆ ನಟ ನಟಿಯರು ಎಲ್ಲರೂ ಒಂಥರ ಇಂಟ್ರೆಸ್ಟಿಂಗಾಗಿ ಮಾಡಿದ್ದಾರೆ. ಮತ್ತು ಹೆಣ್ಮಗು ಬಾಯಲ್ಲಿ ಬಂದಂಥ ಬೋಲ್ಡ್ ಡೈಲಾಗ್ ಕೇಳಿ ಸ್ವಲ್ಪ ಜರ್ಕಾಯಿತು ನನಗೆ. ಅದಾದ ನಂತರ ನಮ್ಮ ಮುಖ್ಯ ಪಾತ್ರ ಅದಕ್ಕೆ ರಿಯಾಕ್ಟ್ ಮಾಡೋದು, ಒಟ್ಟಾರೆ ನನಗಿನ್ನೂ ಕತೆ ಏನು ಅನ್ನೋದು ಗೊತ್ತಿಲ್ಲ. ನನಗೆ ಈ ಶಾರ್ಟ್ ಫಿಲ್ಮನ್ನು ನೋಡಿದಾಗ ಒಂದಷ್ಟು ಏನೇನೇನೇ ನೆನಪಾದವು. ಯಾವುದೋ ಒಂದು ಸತಿ ನಾನು ಎಲ್ಲೋ ಒಂದು ಓದಿದ್ದು ಮಯೂರದಲ್ಲಿ, ಒಬ್ಬ ವ್ಯಕ್ತಿಗೆ ಹಿಂಗೆ ಪಾಸ್ ಆಗ್ತಿದ್ರೆ ಯಾರೊಬ್ಬ ಭ್ರಷ್ಟ ಪಾಸ್ ಆಗಿಬಿಟ್ರೆ ಅವನಿಗೆ ಆ ವಾಸನೆ ಬರುತ್ತೆ ಅನ್ನೋದೊಂದು ಅದ್ರ ಕಾನ್ಸೆಪ್ಟು. ಅಂದರೆ ನೋಡಿ ಎಷ್ಟು ಚೆನ್ನಾಗಿದೆ. ಅಂದರೆ ನಮಗೇನಾದರೂ ಆ ಥರದೊಂದು ಶಕ್ತಿ ಇದ್ದಿದ್ರೆ ಏನೆಲ್ಲ ಅನಾಹುತಗಳಾಗ್ತಿದ್ವು ಅನ್ನೋದು ನನಗೀಗ ಈ ಶಾರ್ಟ್ ಫಿಲ್ಮ್ ನೋಡಿದಾಗ ತಲೆಗೆ ಬಂತು. ಇಷ್ಟೆಲ್ಲ ಒಂದು ಶಾರ್ಟ್ ಫಿಲ್ಮು ನನ್ನೊಳಗೆ ಆಲೋಚನೆಯನ್ನು ಹುಟ್ಟಾಕಿದೆ ಅಂದರೆ ಖಂಡಿತವಾಗಿ ಇದರ ಕತೆ ಆ ವಿಸ್ತಾರದಲ್ಲಿದೆ ಅಂತ ನನ್ನ ಭಾವನೆ. ನಾನಂತೂ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಸದ್ಯದಲ್ಲೇ ಇದು ಬಿಡುಗಡೆ ಆಗ್ತಾಯಿದೆ. ನೀವೆಲ್ಲರೂ ನೋಡಿ, ಒಂದು ಹೊಸ ಟೀಮ್ನ ದಯವಿಟ್ಟು ಎಂಕರೇಜ್ ಮಾಡಿ.